ತಂಗಡಿ. ನಾನು ಹೆಣ ಹೂತಿದ್ದನ್ನ ನೋಡಿದ್ದೆ ಅಂತ ಹೇಳಿದ್ದ ದೂರುದಾರ ಜಯಂತ್ ಟಿ ಇದೀಗ ಕಕ್ಕಾಬಿಕ್ಕಿಯಾಗಿದ್ದಾರೆ. ಕ್ಷೇತ್ರದ ಹೆಸರು ಕೆಡಿಸುವ ಉದ್ದೇಶ ನಮ್ಮದಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಾ ಇರುವಂತಹ ಭೂ ಮಾಫಿಯಾ ಲಾಬಿ ಅತ್ಯಾಚಾರದ ಸತ್ಯ ಹೊರಬರಬೇಕು ಅಂತ ಹೋರಾಡ್ತಾ ಇದ್ದಾರಂತೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇರುವಂತದ್ದು. ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಿರುವಂತಹ ಅನಾಚಾರ ಇರಬಹುದು, ಭೂ ಕಬಳಿಕೆ ಇರಬಹುದು, ಅಲ್ಲಿ ನಿರಂತರವಾಗಿ ನಡೆಯುವಂತ ದೌರ್ಜನ್ಯದ ವಿರುದ್ಧದ ಹೋರಾಟ ಅನ್ನುವಂತ ಮಾತನ್ನ ಈಗಾಗಲೇ ಹೋರಾಟಗಾರರು ಹೇಳ್ತಾ ಬಂದಿರುವಂತದ್ದು. ನಮ್ಮ ಜೊತೆಗೆ 16 ವರ್ಷದಿಂದ ಹೋರಾಟವನ್ನು ಮಾಡ್ತಾ ಇರುವಂತಹ ಜಯಂತ್ ಟಿ ಅವರಿದ್ದಾರೆ. ಅವರು ಇನ್ನೊಂದಷ್ಟು ಇದರ ಹಿಂದಿನ ಬೆಳವಣಿಗೆಗಳು, ಈ ಹಂತಕ್ಕೆ ಒಂದು ಹೋರಾಟ ಬರೋದಕ್ಕೆ ಯಾರೋ ಒಬ್ಬರ ಪ್ರಭಾವಿ ವ್ಯಕ್ತಿಯ ಆಶೀರ್ವಾದ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡಿಸುವ. ಸರ್, ನಿಮ್ಮ ಹೋರಾಟ ಇಲ್ಲಿ ಒಂದು ಹಂತಕ್ಕೆ ಬಂದಿದೆ ಅಂತ ನನ್ಗನಿಸ್ತದೆ. ನಿಮ್ಗೆ ಏನ್ ಅನಿಸ್ತದೆ? ಮತ್ತೆ ಇದರ ಹಿಂದಿನ ಕೆಲಸಗಳೇನು? ನೀವು ಏನು ಹೇಳಕ್ ಬಯಸ್ತೀರಿ ಅಂತ? ಸರ್, ಸೌಜನ್ಯ ಒಂದು ದೇವಿ ರೂಪಿ. ಆ ಸೌಜನ್ಯ ಇವತ್ತು ಅಲ್ಲಾಗಿರುವಂತ ಅತ್ಯಾಚಾರ, ಕೊಲೆ, ದರೋಡೆ, ಭೂ ಕಬಳಿಕೆ ಇದನ್ನು ಎತ್ತಿ ಹಿಡಿದಾಳ ಅಂತ ಹೇಳ್ಬೋದು. ಸಂತೋಷ ಅಂತ ಹೇಳ್ಬೋದು. ಆ ಒಂದು ಸತ್ಯ ಹೊರಗಿನ ಪ್ರಪಂಚಕ್ಕೆ ತಿಳಿಸಿ ತುಂಬಾ ಟೈಮ್ ಇಲ್ಲ. ಈಗಾಗಲೇ ಯಾರು ಆ ಭೀಮಾ ಅಂತ ಹೇಳುವವರು ಯಾರೋ ದೊಡ್ಡ ಸ್ವಾಮೀಜಿ ಹತ್ರ ಹೋಗಿದಾರೆ ಅಂತ ಹೇಳೋರು 100% ಆ ಸ್ಟೇಟ್ಮೆಂಟ್ ಕೊಟ್ರೆ ಮಹೇಶನ ಮನೆಗೆ ಬಂದ ರೀತಿಯಲ್ಲಿ SIT ಅವರು ಆ ಸ್ವಾಮೀಜಿ ಹತ್ರ ಹೋಗ್ಲೇಬೇಕು. ಸತ್ಯ ಹೊರಗೆ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಆಗ ಗೊತ್ತಾಗಬಹುದು ಈ ಮಹೇಶ್ ತಿಮ್ಮರೋಡಿಯನ್ನಾಗ್ಲಿ, ಗಿರೀಶ್ ಜಯಂತ್ ಆಗ್ಲಿ, ಗಿರೀಶ್ ಮಠನವರಾಗ್ಲಿ, ಜಯಂತ್ ಟಿ ಅವರು ಯಾರೇ ದೇವಸ್ಥಾನ ವಿರುದ್ಧ ಪಿತೂರಿ ಅಲ್ಲ, ಯಾರದೇ ವ್ಯಕ್ತಿಗಳ ಪಿತೂರಿ ಅಲ್ಲ. ಈ ಮುಂದೆ ಹೇಳಿರುವಂತ ಅವರ ವಿರುದ್ಧ ಏನಂತ ಹೇಳಿದ್ರೆ ಆ ಅತ್ಯಾಚಾರ, ಕೊಲೆಗಟ್ಟರು ಅವರ ವಿರುದ್ಧ ಅಂತ ಆವಾಗ ಎಲ್ಲರಿಗೂ ಗೊತ್ತಾಯ್ತು ಸರ್. ಈ ಕೈ ಹೋರಾಟ ಸತ್ಯ ಹೊರಬೇಕಾದ್ರೆ ಕೈ ಇದ್ದೇ ಇರುತ್ತೆ. ಒಂದಿಷ್ಟು ಕೈ ತಿಂತಾ ಇದ್ದೀವಿ, ಪರವಾಗಿಲ್ಲ, ಸಂತೋಷವಾಗಿ ಸ್ವೀಕರಿಸ್ತಾ ಇದ್ದೀನಿ. ಸಿಹಿ ಬರುವಾಗ ನಮಗೆ ಎಲ್ಲರಿಗೂ ಸೇರಿ ಸ್ವೀಕರಿಸ್ತಾ ನಾನು ಹೇಳ್ತಾ ಇದ್ದೀನಿ ಸರ್. ಸರ್, ಈಗ ನೀವು ಗಮನಿಸಬಹುದು, ಯಾರು ಚೆನ್ನಯ್ಯ ಇದ್ದಾನೆ, ಅವನು ತೋರಿಸಿದಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಬರ್ತಾ ಇದೆ. ಅಥವಾ ಸುಜಾತ ಭಟ್ ಅವರು ಏನು ಸತ್ಯವನ್ನ ಹೇಳಲಿಲ್ಲ, ಸುಳ್ಳಿನ ಕಂತೆಯನ್ನ ಹೇಳಿದ್ದಾರೆ ಅಂತ ಬರ್ತಾ ಇದೆ. ಇದನ್ನೆಲ್ಲ ಗಮನಿಸುವಾಗ ಹೋರಾಟ ಎಷ್ಟು ದಿಕ್ಕಿನಲ್ಲಿ, ಸರಿಯಾದ ದಿಕ್ಕಿನಲ್ಲಿ ನಡೀತಿದೆ ಅಂತ ಸರ್. ಇವಾಗ ಸುಜಾತ ಹೇಳಿರೋದು ಹೆಚ್ಚು ಕಮ್ಮಿ ಆಗಿರ್ಬೋದು, ಆದ್ರೆ ದೇವಸ್ಥಾನಕ್ಕೆ ಪಿತೂರಿ ಅಲ್ಲ ಅಂತ ಆಯ್ತಲ್ಲ ಸರ್. ನಮಗೆ ಅದೇ ಬೇಕಾಗಿರೋದು. ಇವಾಗ ಒಂದಿಷ್ಟು ಮಾಧ್ಯಮವರು ತಮ್ಮದಂತಲ್ಲ, ಕೆಲವೊಂದು ಮಾಧ್ಯಮರು ಹೇಳ್ತಾರೋ ನೋಡಿ ಅವ್ರನ್ನ ಕರ್ಕೊಂಡು ಬಂದಿರೋದು ದೇವಸ್ಥಾನ ಪಿತೂರಿ ಅಂತ ಹೇಳೋದು ಅದಲ್ಲ ಅಂತ ಐತಲ್ಲ ಸರ್. ನಮಗೆ ಅದಲ್ಲ ಸರ್ ಬೇಕಾಗಿರೋದು. ಅದೇ ತರ ಚಿನ್ನಯ್ಯದು ಅದು ಸತ್ಯನೇ. ಅದು ನನ್ನ ಪ್ರಕಾರ 100% ನಾನೊಬ್ಬ ಹೋರಾಟಗಾರನಾಗಿ ಹೇಳ್ತೀನಿ. ಅಲ್ಲಿ ಆಗಿರುವಂತಹ ಪ್ರತಿಯೊಂದು ಘಟನೆ ನನಗೆ ಗೊತ್ತು. ಅಂದ್ರೆ ನಾನು ಅಲ್ಲಲ್ಲಿ ಹೋಗಿ ವಿಡಿಯೋ ಮಾಡ್ತಾ ಇದ್ದೆ. ನಾನು ಒಂದು ವಿಷಯ ಅದಕ್ಕೆ ಮುಂಚಿನ ದೇವಸ್ಥಾನಕ್ಕೆ ಸ್ವಲ್ಪ ಆಗ್ತಾ ಇದೆ, ಅದಕ್ಕೋಸ್ಕರ ಸತ್ಯ ಇದೆ ಅಂತ ಗೊತ್ತು. ಸತ್ಯ ಹೊರಗೆ ಬರ್ತಂದ್ರೆ ಗೊತ್ತು ಸರ್. ಆ ಮಂಜುನಾಥ ಸ್ವಾಮಿ ಬಿಡಲ್ಲ ಸರ್, ಅವ್ರ ಕಣ್ಣು ಮುಂದೆ ಆಗ್ತಾ ಇರೋದು ಸರ್. ಅಣ್ಣಪ್ಪ ಸ್ವಾಮಿ ಕಣ್ಣು ಮುಂದೆ ಆಗ್ತಾ ಇರೋದು, ಅವ್ರ ಎದ್ದು ನಿಂತಿದ್ದಾರೆ ಸರ್. ಅದು ಸತ್ಯ ಹೊರಗೆ ತಂದೇ ತರ್ತಾರೆ. ಅವ್ರ ಮೇಲೆ ಭರವಸೆ ಇಟ್ಟು ನಾವು ಈ ಹೋರಾಟಕ್ಕೆ ಇಳಿದೀವಿ ಸರ್. ಟಿ ಜಯಂತ್ ಅವರು ಹೇಳುವಂತ ಮಾತು, ಈ ಹೋರಾಟಕ್ಕೆ ಒಂದು ದಿಕ್ಕು, ಸರಿಯಾದ ದಿಕ್ಕಿನಲ್ಲಿ ಸಾಗ್ತದೆ. ಅದಕ್ಕೆ ಸ್ವಾಮೀಜಿಯವರ ಒಂದು ಆಶೀರ್ವಾದ ಇದೆ, ಅವರ ಒಂದು ಮಾರ್ಗದರ್ಶನ ಕೂಡ ಇದೆ. ಅದು ಯಾರು ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ, ತಂಗಡಿ. ನಾನು ಹೆಣ ಹೂತಿದ್ದನ್ನ ನೋಡಿದ್ದೆ ಅಂತ ಹೇಳಿದ್ದ ದೂರುದಾರ ಜಯಂತ್ ಟಿ ಇದೀಗ ಕಕ್ಕಾಬಿಕ್ಕಿಯಾಗಿದ್ದಾರೆ. ಕ್ಷೇತ್ರದ ಹೆಸರು ಕೆಡಿಸುವ ಉದ್ದೇಶ ನಮ್ಮದಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಾ ಇರುವಂತಹ ಭೂ ಮಾಫಿಯಾ ಲಾಬಿ ಅತ್ಯಾಚಾರದ ಸತ್ಯ ಹೊರಬರಬೇಕು ಅಂತ ಹೋರಾಡ್ತಾ ಇದ್ದಾರಂತೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇರುವಂತದ್ದು. ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಿರುವಂತಹ ಅನಾಚಾರ ಇರಬಹುದು, ಭೂ ಕಬಳಿಕೆ ಇರಬಹುದು, ಅಲ್ಲಿ ನಿರಂತರವಾಗಿ ನಡೆಯುವಂತ ದೌರ್ಜನ್ಯದ ವಿರುದ್ಧದ ಹೋರಾಟ ಅನ್ನುವಂತ ಮಾತನ್ನ ಈಗಾಗಲೇ ಹೋರಾಟಗಾರರು ಹೇಳ್ತಾ ಬಂದಿರುವಂತದ್ದು. ನಮ್ಮ ಜೊತೆಗೆ 16 ವರ್ಷದಿಂದ ಹೋರಾಟವನ್ನು ಮಾಡ್ತಾ ಇರುವಂತಹ ಜಯಂತ್ ಟಿ ಅವರಿದ್ದಾರೆ. ಅವರು ಇನ್ನೊಂದಷ್ಟು ಇದರ ಹಿಂದಿನ ಬೆಳವಣಿಗೆಗಳು, ಈ ಹಂತಕ್ಕೆ ಒಂದು ಹೋರಾಟ ಬರೋದಕ್ಕೆ ಯಾರೋ ಒಬ್ಬರ ಪ್ರಭಾವಿ ವ್ಯಕ್ತಿಯ ಆಶೀರ್ವಾದ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡಿಸುವ. ಸರ್, ನಿಮ್ಮ ಹೋರಾಟ ಇಲ್ಲಿ ಒಂದು ಹಂತಕ್ಕೆ ಬಂದಿದೆ ಅಂತ ನನ್ಗನಿಸ್ತದೆ. ನಿಮ್ಗೆ ಏನ್ ಅನಿಸ್ತದೆ? ಮತ್ತೆ ಇದರ ಹಿಂದಿನ ಕೆಲಸಗಳೇನು? ನೀವು ಏನು ಹೇಳಕ್ ಬಯಸ್ತೀರಿ ಅಂತ? ಸರ್, ಸೌಜನ್ಯ ಒಂದು ದೇವಿ ರೂಪಿ. ಆ ಸೌಜನ್ಯ ಇವತ್ತು
ಅಲ್ಲಾಗಿರುವಂತ ಅತ್ಯಾಚಾರ, ಕೊಲೆ, ದರೋಡೆ, ಭೂಕಬಳಿಕೆ ಇದನ್ನು ಎತ್ತಿ ಹಿಡಿದಾಳ ಅಂತ ಹೇಳ್ಬೋದು, ಸಂತೋಷ ಅಂತ ಹೇಳ್ಬೋದು. ಆ ಒಂದು ಸತ್ಯ ಹೊರಗಿನ ಪ್ರಪಂಚಕ್ಕೆ ತಿಳಿಸಿ ತುಂಬಾ ಟೈಮ್ ಇಲ್ಲ. ಈಗಾಗಲೇ ಯಾರು ಆ ಭೀಮಾ ಅಂತ ಹೇಳುವವರು ಯಾರೋ ದೊಡ್ಡ ಸ್ವಾಮೀಜಿ ಹತ್ರ ಹೋಗಿದ್ದಾರೆ ಅಂತ ಹೇಳೋರು 100% ಆ ಸ್ಟೇಟ್ಮೆಂಟ್ ಕೊಟ್ರೆ ಮಹೇಶನ ಮನೆಗೆ ಬಂದ ರೀತಿಯಲ್ಲಿ SIT ಅವರು ಆ ಸ್ವಾಮೀಜಿ ಹತ್ರ ಹೋಗ್ಲೇಬೇಕು. ಸತ್ಯ ಹೊರಗೆ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಆಗ ಗೊತ್ತಾಗಬಹುದು ಈ ಮಹೇಶ್ ತಿಮ್ಮರೋಡಿಯನ್ನಾಗ್ಲಿ, ಗಿರೀಶ್ ಜಯಂತ್ ಆಗ್ಲಿ, ಗಿರೀಶ್ ಮಠನವರಾಗ್ಲಿ, ಜಯಂತ್ ಟಿ ಅವರು ಯಾರೇ ದೇವಸ್ಥಾನ ವಿರುದ್ಧ ಪಿತೂರಿ ಅಲ್ಲ, ಯಾರದೇ ವ್ಯಕ್ತಿಗಳ ಪಿತೂರಿ ಅಲ್ಲ. ಈ ಮುಂದೆ ಹೇಳಿರುವಂತ ಅವರ ವಿರುದ್ಧ ಏನಂತ ಹೇಳಿದ್ರೆ ಆ ಅತ್ಯಾಚಾರ, ಕೊಲೆಗಟ್ಟರು ಅವರ ವಿರುದ್ಧ ಅಂತ ಆವಾಗ ಎಲ್ಲರಿಗೂ ಗೊತ್ತಾಯ್ತು ಸರ್. ಈ ಕೈ ಹೋರಾಟ ಸತ್ಯ ಹೊರಬೇಕಾದ್ರೆ ಕೈ ಇದ್ದೇ ಇರುತ್ತೆ. ಒಂದಿಷ್ಟು ಕೈ ತಿಂತಾ ಇದ್ದೀವಿ, ಪರವಾಗಿಲ್ಲ, ಸಂತೋಷವಾಗಿ ಸ್ವೀಕರಿಸ್ತಾ ಇದ್ದೀನಿ. ಸಿಹಿ ಬರುವಾಗ ನಮಗೆಲ್ಲರೂ ಸೇರಿ ಸ್ವೀಕರಿಸ ನಾನು ಹೇಳ್ತಾ ಇದ್ದೀನಿ ಸರ್. ಸರ್, ಈಗ ನೀವು ಗಮನಿಸಬಹುದು, ಯಾರು ಚೆನ್ನಯ್ಯ ಇದ್ದಾನೆ, ಅವನು ತೋರಿಸಿದಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಬರ್ತಾ ಇದೆ. ಅಥವಾ ಸುಜಾತ ಭಟ್ ಅವರು ಏನು ಸತ್ಯವನ್ನ ಹೇಳಲಿಲ್ಲ, ಸುಳ್ಳಿನ ಕಂತೆಯನ್ನ ಹೇಳಿದ್ದಾರೆ ಅಂತ ಬರ್ತಾ ಇದೆ. ಇದನ್ನೆಲ್ಲ ಗಮನಿಸುವಾಗ ಹೋರಾಟ ಎಷ್ಟು ದಿಕ್ಕಿನಲ್ಲಿ, ಸರಿಯಾದ ದಿಕ್ಕಿನಲ್ಲಿ ನಡೀತಿದೆ ಅಂತ ಸರ್. ಇವಾಗ ಸುಜಾತ ಹೇಳಿರೋದು ಹೆಚ್ಚು ಕಮ್ಮಿ ಆಗಿರ್ಬೋದು, ಆದ್ರೆ ದೇವಸ್ಥಾನಕ್ಕೆ ಪಿತೂರಿ ಅಲ್ಲ ಅಂತ ಆಯ್ತಲ್ಲ ಸರ್. ನಮಗೆ ಅದೇ ಬೇಕಾಗಿರೋದು. ಇವಾಗ ಒಂದಿಷ್ಟು ಮಾಧ್ಯಮವರು ತಮ್ಮದಂತಲ್ಲ, ಕೆಲವೊಂದು ಮಾಧ್ಯಮರು ಹೇಳ್ತಾರೋ ನೋಡಿ ಅವ್ರನ್ನ ಕರ್ಕೊಂಡು ಬಂದಿರೋದು ದೇವಸ್ಥಾನ ಪಿತೂರಿ ಅಂತ ಹೇಳೋದು ಅದಲ್ಲ ಅಂತ ಐತಲ್ಲ ಸರ್. ನಮಗೆ ಅದಲ್ಲ ಸರ್ ಬೇಕಾಗಿರೋದು. ಅದೇ ತರ ಚಿಹ್ನೆಯೋದು ಅದು ಸತ್ಯನೇ. ಅದು ನನ್ನ ಪ್ರಕಾರ 100% ನಾನೊಬ್ಬ ಹೋರಾಟಗಾರನಾಗಿ ಹೇಳ್ತೀನಿ. ಅಲ್ಲೇ ಆಗಿರುವಂತಹ ಪ್ರತಿಯೊಂದು ಘಟನೆ ನನಗೆ ಗೊತ್ತು. ಅಂದ್ರೆ ನಾನು ಅಲ್ಲಲ್ಲಿ ಹೋಗಿ ವಿಡಿಯೋ ಮಾಡ್ತಾ ಇದ್ದೆ. ನಾನು ಒಂದು ವಿಷಯ ಅದಕ್ಕೆ ಮುಂಚಿನ ದೇವಸ್ಥಾನಕ್ಕೆ ಸ್ವಲ್ಪ ಆಗ್ತಾ ಇದೆ, ಅದಕ್ಕೋಸ್ಕರ ಸತ್ಯ ಇದೆ ಅಂತ ಗೊತ್ತು. ಸತ್ಯ ಹೊರಗೆ ಬರ್ತಂದ್ರೂ ಗೊತ್ತು ಸರ್. ಆ ಮಂಜುನಾಥ ಸ್ವಾಮಿ ಬಿಡಲ್ಲ ಸರ್, ಅವ್ರ ಕಣ್ಣು ಮುಂದೆ ಆಗ್ತಾ ಇರೋದು ಸರ್. ಅಣ್ಣಪ್ಪ ಸ್ವಾಮಿ ಕಣ್ಣು ಮುಂದೆ ಆಗ್ತಾ ಇರೋದು, ಅವ್ರು ಎದ್ದು ನಿಂತಿದ್ದಾರೆ ಸರ್. ಅದು ಸತ್ಯ ಹೊರಗೆ ತಂದೇ ತರ್ತಾರೆ. ಅವ್ರ ಮೇಲೆ ಭರವಸೆ ಇಟ್ಟು ನಾವು ಈ ಹೋರಾಟಕ್ಕೆ ಇಳಿದಿವಿ ಸರ್. ಟಿ ಜಯಂತ್ ಅವರು ಹೇಳುವಂತ ಮಾತು, ಈ ಹೋರಾಟಕ್ಕೆ ಒಂದು ದಿಕ್ಕು, ಸರಿಯಾದ ದಿಕ್ಕಿನಲ್ಲಿ ಸಾಗ್ತದೆ. ಅದಕ್ಕೆ ಸ್ವಾಮೀಜಿಯವರ ಒಂದು ಆಶೀರ್ವಾದ ಇದೆ, ಅವರ ಒಂದು ಮಾರ್ಗದರ್ಶನ ಕೂಡ ಇದೆ. ಅದು ಯಾರು ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಅತ್ಯಾಚಾರ, ಕೊಲೆ, ದರೋಡೆ, ಭೂಕಬಳಿಕೆ ಇದನ್ನು ಎತ್ತಿ ಹಿಡಿದಾಳ ಅಂತ ಹೇಳ್ಬೋದು, ಸಂತೋಷ ಅಂತ ಹೇಳ್ಬೋದು. ಆ ಒಂದು ಸತ್ಯ ಹೊರಗಿನ ಪ್ರಪಂಚಕ್ಕೆ ತಿಳಿಸಿ ತುಂಬಾ ಟೈಮ್ ಇಲ್ಲ. ಈಗಾಗಲೇ ಯಾರು ಆ ಭೀಮಾ ಅಂತ ಹೇಳುವವರು ಯಾರೋ ದೊಡ್ಡ ಸ್ವಾಮೀಜಿ ಹತ್ರ ಹೋಗಿದ್ದಾರೆ ಅಂತ ಹೇಳೋರು 100% ಆ ಸ್ಟೇಟ್ಮೆಂಟ್ ಕೊಟ್ರೆ ಮಹೇಶನ ಮನೆಗೆ ಬಂದ ರೀತಿಯಲ್ಲಿ SIT ಅವರು ಆ ಸ್ವಾಮೀಜಿ ಹತ್ರ ಹೋಗ್ಲೇಬೇಕು. ಸತ್ಯ ಹೊರಗೆ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಆಗ ಗೊತ್ತಾಗಬಹುದು ಈ ಮಹೇಶ್ ತಿಮ್ಮರೋಡಿಯನ್ನಾಗ್ಲಿ, ಗಿರೀಶ್ ಜಯಂತ್ ಆಗ್ಲಿ, ಗಿರೀಶ್ ಮಠನವರಾಗ್ಲಿ, ಜಯಂತ್ ಟಿ ಅವರು ಯಾರೇ ದೇವಸ್ಥಾನ ವಿರುದ್ಧ ಪಿತೂರಿ ಅಲ್ಲ, ಯಾರದೇ ವ್ಯಕ್ತಿಗಳ ಪಿತೂರಿ ಅಲ್ಲ. ಈ ಮುಂದೆ ಹೇಳಿರುವಂತ ಅವರ ವಿರುದ್ಧ ಏನಂತ ಹೇಳಿದ್ರೆ ಆ ಅತ್ಯಾಚಾರ, ಕೊಲೆಗಟ್ಟರು ಅವರ ವಿರುದ್ಧ ಅಂತ ಆವಾಗ ಎಲ್ಲರಿಗೂ ಗೊತ್ತಾಯ್ತು ಸರ್. ಈ ಕೈ ಹೋರಾಟ ಸತ್ಯ ಹೊರಬೇಕಾದ್ರೆ ಕೈ ಇದ್ದೇ ಇರುತ್ತೆ. ಒಂದಿಷ್ಟು ಕೈ ತಿಂತಾ ಇದ್ದೀವಿ, ಪರವಾಗಿಲ್ಲ, ಸಂತೋಷವಾಗಿ ಸ್ವೀಕರಿಸ್ತಾ ಇದ್ದೀನಿ. ಸಿಹಿ ಬರುವಾಗ ನಮಗೆಲ್ಲರೂ ಸೇರಿ ಸ್ವೀಕರಿಸ ನಾನು ಹೇಳ್ತಾ ಇದ್ದೀನಿ ಸರ್. ಸರ್, ಈಗ ನೀವು ಗಮನಿಸಬಹುದು, ಯಾರು ಚೆನ್ನಯ್ಯ ಇದ್ದಾನೆ, ಅವನು ತೋರಿಸಿದಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಬರ್ತಾ ಇದೆ. ಅಥವಾ ಸುಜಾತ ಭಟ್ ಅವರು ಏನು ಸತ್ಯವನ್ನ ಹೇಳಲಿಲ್ಲ, ಸುಳ್ಳಿನ ಕಂತೆಯನ್ನ ಹೇಳಿದ್ದಾರೆ ಅಂತ ಬರ್ತಾ ಇದೆ. ಇದನ್ನೆಲ್ಲ ಗಮನಿಸುವಾಗ ಹೋರಾಟ ಎಷ್ಟು ದಿಕ್ಕಿನಲ್ಲಿ, ಸರಿಯಾದ ದಿಕ್ಕಿನಲ್ಲಿ ನಡೀತಿದೆ ಅಂತ ಸರ್. ಇವಾಗ ಸುಜಾತ ಹೇಳಿರೋದು ಹೆಚ್ಚು ಕಮ್ಮಿ ಆಗಿರ್ಬೋದು, ಆದ್ರೆ ದೇವಸ್ಥಾನಕ್ಕೆ ಪಿತೂರಿ ಅಲ್ಲ ಅಂತ ಆಯ್ತಲ್ಲ ಸರ್. ನಮಗೆ ಅದೇ ಬೇಕಾಗಿರೋದು. ಇವಾಗ ಒಂದಿಷ್ಟು ಮಾಧ್ಯಮವರು ತಮ್ಮದಂತಲ್ಲ, ಕೆಲವೊಂದು ಮಾಧ್ಯಮರು ಹೇಳ್ತಾರೋ ನೋಡಿ ಅವ್ರನ್ನ ಕರ್ಕೊಂಡು ಬಂದಿರೋದು ದೇವಸ್ಥಾನ ಪಿತೂರಿ ಅಂತ ಹೇಳೋದು ಅದಲ್ಲ ಅಂತ ಐತಲ್ಲ ಸರ್. ನಮಗೆ ಅದಲ್ಲ ಸರ್ ಬೇಕಾಗಿರೋದು. ಅದೇ ತರ ಚಿಹ್ನೆಯೋದು ಅದು ಸತ್ಯನೇ. ಅದು ನನ್ನ ಪ್ರಕಾರ 100% ನಾನೊಬ್ಬ ಹೋರಾಟಗಾರನಾಗಿ ಹೇಳ್ತೀನಿ. ಅಲ್ಲೇ ಆಗಿರುವಂತಹ ಪ್ರತಿಯೊಂದು ಘಟನೆ ನನಗೆ ಗೊತ್ತು. ಅಂದ್ರೆ ನಾನು ಅಲ್ಲಲ್ಲಿ ಹೋಗಿ ವಿಡಿಯೋ ಮಾಡ್ತಾ ಇದ್ದೆ. ನಾನು ಒಂದು ವಿಷಯ ಅದಕ್ಕೆ ಮುಂಚಿನ ದೇವಸ್ಥಾನಕ್ಕೆ ಸ್ವಲ್ಪ ಆಗ್ತಾ ಇದೆ, ಅದಕ್ಕೋಸ್ಕರ ಸತ್ಯ ಇದೆ ಅಂತ ಗೊತ್ತು. ಸತ್ಯ ಹೊರಗೆ ಬರ್ತಂದ್ರೂ ಗೊತ್ತು.